ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರೋದು ಶ್ರೀ ಅರವಿಂದರ ಗೀತೆಯ ಮೇಲಿನ ಪ್ರಬಂಧಗಳು. ನೋಡಿ, ಗೀತೆಯ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಅರ್ಜುನನಿಗೆ ಯುದ್ಧಭೂಮಿಯಲ್ಲಿ ಆದ ಗೊಂದಲ, ಕೃಷ್ಣ ಕೊಟ್ಟ ಉಪದೇಶ, ಇದೆಲ್ಲ ನಮಗೆ ಗೊತ್ತಿರೋ ಕಥೆಯೇ. ಆದರೆ ಶ್ರೀ ಅರವಿಂದ್ರ ಹೇಳೋದು ಅರ್ಜುನನಿಗೆ ನಿಜವಾಗಿಯೂ ಆದ ಸಮಸ್ಯೆಯೇ ಬೇರೆ ಅಂತ. ಅವನಿಗೆ ಯಾಕೆ ಯುದ್ಧ ಮಾಡಲು ಇಷ್ಟವಿರಲಿಲ್ಲ ಅನ್ನೋದ್ರ ಹಿಂದೆ ಒಂದು ಆಳವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ರಹಸ್ಯ ಇದೆ ಅಂತಾರೆ. ಇವತ್ತು ನಾವು ಆ ರಹಸ್ಯವನ್ನೇ ಭೇದಿಸೋಣ. ಅರ್ಜುನನ ತಲೆಯಲ್ಲಿ ಆಕ್ಚುಲಿ ಏನ್ ನಡೀತಾ ಇತ್ತು, ಮತ್ತೆ ಕೃಷ್ಣ ಕೊಟ್ಟ ಉತ್ತರ ಯಾಕೆ ಅಷ್ಟು ಕಠಿಣವಾಗಿತ್ತು. ಹೌದು, ಇದೇ ಈ ಪ್ರಬಂಧಗಳ ಒಂದು ವಿಶೇಷತೆ. ಗೀತೆಯನ್ನ ಕೇವಲ ಅಕ್ಷರಶಃ ಓದೋದಲ್ಲ, ಅದರೊಳಗಿನ ಜೀವಂತ ಸತ್ಯಗಳನ್ನ ಹೇಗೆ ಹೊರತೆಗೆಯೋದು ಅನ್ನೋದ್ರ ಮೇಲೆ ಶ್ರೀ ಅರವಿಂದ್ರರು ಗಮನಹರಿಸ್ತಾರೆ. ಅಂದ್ರೆ ಆ ಕಾಲದ ಸಾಮಾಜಿಕ ನಿಯಮಗಳನ್ನ ಸ್ವಲ್ಪ ಬದಿಗಿಟ್ಟು ಇವತ್ತಿಗೂ ನಾಳೆಗೂ ಪ್ರಸ್ತುತವಾಗಿರೋ ಸಾರ್ವಕಾಲಿಕ ಸಂದೇಶ ಏನು ಅಂತ ಹುಡ್ಕೋದು. ಗೀತೆ ಯಾವುದೇ ಒಂದು ಪಂಥಕ್ಕೆ ಸೀಮಿತವಾದದ್ದಲ್ಲ. ಅದು ಅದ್ವೈತ, ವೈಷ್ಣವ ಅಥವಾ ಸಾಂಖ್ಯ ಯಾವುದೋ ಒಂದಕ್ಕೆ ಸೇರಿದ್ದಲ್ಲ. ಅದೊಂದು ಮಹಾನ್ ಸಂಶ್ಲೇಷಣೆ. ಸರಿ, ಹಾಗಾದ್ರೆ ಆ ರಹಸ್ಯದ ಮೊದಲ ಬಾಗಿಲು ತೆರೆಯೋಣ. ಗೀತೆಯ ಸನ್ನಿವೇಶವೇ ತುಂಬಾ ವಿಚಿತ್ರ ಅಲ್ವಾ? ಯಾವುದೇ ಜ್ಞಾನವನ್ನ ದೇವಸ್ಥಾನದಲ್ಲೋ ಆಶ್ರಮದಲ್ಲೋ ಒಂದು ಶಾಂತವಾದ ಜಾಗದಲ್ಲಿ ಕೊಡ್ತಾರೆ. ಆದ್ರೆ ಇದನ್ನ ಕೊಡ್ತಿರೋದು ಯುದ್ಧಭೂಮಿಯ ಮಧ್ಯದಲ್ಲಿ. ಹೌದು, ಎರಡು ಸೇನೆಗಳು ಮುಖಾಮುಖಿ ನಿಂತಿರೋವಾಗ. ಇಲ್ಲಿನ ಮುಖ್ಯ ಪಾತ್ರಧಾರಿಗಳು ದೈವಿಕ ಶಿಕ್ಷಕ ಕೃಷ್ಣ ಮತ್ತು ಮಾನವ ಶಿಷ್ಯ ಅರ್ಜುನ. ನಿಖರವಾಗಿ ಇಲ್ಲಿ ಕೃಷ್ಣನ ಪಾತ್ರವನ್ನ ಅವತಾರ ಅನ್ನೋ ಪರಿಕಲ್ಪನೆ ಮೂಲಕ ನೋಡ್ಬೇಕು. ಅಂದ್ರೆ ದೈವತ್ವವೇ ಮನುಷ್ಯನ ರೂಪದಲ್ಲಿ ಬಂದಿದೆ ಅಂತ. ಕೃಷ್ಣ ನಿಜವಾಗಿಯೂ ಇದ್ನಾ ಇಲ್ವಾ ಅನ್ನೋ ಚರ್ಚೆಗಳು ಇವೆಯಲ್ಲ. ಇವೆ, ಆದ್ರೆ ಆ ಐತಿಹಾಸಿಕ ಚರ್ಚೆಗಳು ಬೇರೆ. ಗೀತೆಯ ಪ್ರಕಾರ ಅವನು ಕೇವಲ ಒಬ್ಬ ರಾಜಕಾರಣಿಯಲ್ಲ, ಅಥವಾ ಕೇವಲ ಒಬ್ಬ ಯೋಧನಲ್ಲ. ಅವನು ಒಬ್ಬ ಮಾನವ ದೈವಿಕ ವ್ಯಕ್ತಿ. ಅವನ ಐತಿಹಾಸಿಕತೆಗಿಂತ ಅವನು ಪ್ರತಿನಿಧಿಸುವ ಆಧ್ಯಾತ್ಮಿಕ ಶಕ್ತಿಯೇ ಇಲ್ಲಿ ಬಹಳ ಮುಖ್ಯ. ಅವನು ಕೇವಲ ಬೋಧಕನಲ್ಲ, ತೆರೆಯ ಮರೆಯಲ್ಲಿ ನಿಂತು ಇಡೀ ಜಗತ್ತಿನ ನಾಟಕವನ್ನೇ ನಿಯಂತ್ರಿಸುವ ಸೂತ್ರಧಾರಿ. ಹಾಗಾದ್ರೆ ಶಿಷ್ಯನಾಗಿ ಅರ್ಜುನನ ಆಯ್ಕೆ ಯಾಕೆ? ಅವನೊಬ್ಬ ರಾಜ, ದೊಡ್ಡ ಯೋಧ. ಜ್ಞಾನಕ್ಕಾಗಿ ಒಬ್ಬ ಋಷಿಯನ್ನೂ ತತ್ವಜ್ಞಾನಿಯನ್ನೂ ಆರಿಸಬಹುದಿತ್ತಲ್ವೇ? ಇದೇ ಇಲ್ಲಿನ ಕುತೂಹಲಕಾರಿ ಅಂಶ. ಅರ್ಜುನ ಆ ಕಾಲದ ಸಾಮಾನ್ಯ ಆದ್ರೆ ಶ್ರೇಷ್ಠ ಮನುಷ್ಯನ ಪ್ರತಿನಿಧಿ. ಅವನು ತತ್ವಜ್ಞಾನಿಯಲ್ಲ. ಅವನಿಗೆ ದೇವರಿದಾನಾ, ಈ ಜಗತ್ತು ಸತ್ಯನಾ, ಮಿಥ್ಯಾನಾ, ಈ ತರಹದ ಪ್ರಶ್ನೆಗಳು ಇಲ್ಲ. ಓ, ಅವನು ಕಾರ್ಯಪ್ರವೃತ್ತ ವ್ಯಕ್ತಿ. ಹೌದು, ಸದಾ ಕಾರ್ಯದಲ್ಲಿ ತೊಡಗಿರೋ ವ್ಯಕ್ತಿ. ಅವನ ಸಮಸ್ಯೆ ಶುರುವಾಗೋದೇ ಅವನ ಕ್ರಿಯೆಯ ಹಾದಿಯಲ್ಲಿ. ಅವನ ಸಂಕಟ ಸಂಪೂರ್ಣವಾಗಿ ಭಾವನಾತ್ಮಕ ಮತ್ತು ನೈತಿಕವಾದದ್ದು. ತಾನು ಇಷ್ಟು ದಿನ ನಂಬ್ಕೊಂಡು ಬಂದಿದ್ದ ಮೌಲ್ಯಗಳು, ತನ್ನ ಧರ್ಮ, ಇದೆಲ್ಲ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಾಗ ಅವನು ಕೃಷ್ಣನ ಮೊರೆ ಹೋಗ್ತಾನೆ. ಸೊ ಅವನ ಬಿಕ್ಕಟ್ಟು ಕೇವಲ ಅವನೊಬ್ನಂದಲ್ಲ, ಅದು ಇಡೀ ಮಾನವ ಕುಲದ ಬಿಕ್ಕಟ್ಟಿನ ಸಂಕೇತ. ಓಕೆ, ಇಲ್ಲಿಂದ ವಿಷಯ ನಿಜವಾಗಿಯೂ ಆಳಕ್ಕಿಳಿತಿದೆ. ಆ ಬಿಕ್ಕಟ್ಟು ಅದೆಷ್ಟು ದೊಡ್ಡದು ಅಂದ್ರೆ ಇಡೀ ಮಹಾಭಾರತ ಯುದ್ಧವನ್ನೇ ನಿಲ್ಸೋಷ್ಟು. ಯುದ್ಧಭೂಮಿಯ ಮಧ್ಯದಲ್ಲಿ ನಿಂತು ಇದ್ದಕ್ಕಿದ್ದಂತೆ ಅವನ ಬಾಣಬಿಲ್ಲು ಕೆಳಗೆ ಬೀಳುತ್ತೆ. ಅವನಿಗೆ ನಿಜವಾಗಿಯೂ ಏನಾಗಿತ್ತು? ಅವನ ವಾದ ತುಂಬಾ ಸರಳ. ಈ ಯುದ್ಧ ಒಂದು ಘೋರ ಪಾಪ. ಅವನ ಕಣ್ಮುಂದೆ ನಿಂತಿರೋದು ಶತ್ರುಗಳಲ್ಲ, ಅವನ ಸ್ವಂತ ಜನ. ಹೌದು, ಭೀಷ್ಮ, ಅವನ ಅಜ್ಜ, ದ್ರೋಣ, ಅವನ ಪೂಜ್ಯ ಗುರು, ಅಸಂಖ್ಯಾತ ಸಂಬಂಧಿಗಳು. ಅವರನ್ನು ಕೊಲ್ಲೋ ಯೋಚನೆಯೇ ಅವನನ್ನು ಸಂಪೂರ್ಣವಾಗಿ ಕುಗ್ಗಿಸಿಬಿಡುತ್ತೆ. ಈ ಯುದ್ಧದಿಂದ ಕುಟುಂಬಗಳು ನಾಶವಾಗ್ತವೆ, ಸಮಾಜದ ವ್ಯವಸ್ಥೆ ಹಾಳಾಗುತ್ತೆ, ಇಡೀ ಸಂಸ್ಕೃತಿಯೇ ನಾಶವಾಗುತ್ತೆ ಅಂತ ಅವನ ಭಯ. ಅಂದ್ರೆ ಒಬ್ಬ ಕ್ಷತ್ರಿಯನಾಗಿ ಅವನಿಗೆ ಯಾವುದು ಮುಖ್ಯವಾಗಿತ್ತೋ, ಆ ವಿಜಯ, ಅಧಿಕಾರ, ರಾಜ್ಯ, ಅದನ್ನೆಲ್ಲ ಅವನು ತಿರಸ್ಕರಿಸ್ತಾನೆ. ಇಂಥ ರಕ್ತ ಸಿಕ್ತ ಸುಖ ನನಗೆ ಬೇಕೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ. ಅಂದ್ರೆ ಅವನ ಇಡೀ ಜೀವನದ ಅಡಿಪಾಯವೇ ಅಲುಗಾಡಿಬಿಡುತ್ತೆ. ಇಷ್ಟು ದಿನ ಇದೇ ಸರಿ, ಇದೇ ನನ್ನ ಧರ್ಮ ಅಂತ ಅವನು ಏನು ನಂಬಿದ್ನೋ ಆ ಎಲ್ಲ ನಿಯಮಗಳೂ ಆ ಕ್ಷಣದಲ್ಲಿ ವಿಫಲವಾಗ್ತವೆ. ಹೌದು, ಅದನ್ನೇ ಶ್ರೀ ಅರವಿಂದರು ನೈತಿಕ ನಿಯಮಗಳ ದಿವಾಳಿತನ ಅಂತ ಕರೆಯೋದು. ಅವನು ಒಂದ್ ರೀತಿಯಲ್ಲಿ ದಾರಿ ಕಾಣದ ಸ್ಥಿತಿಗೆ ತಲುಪ್ತಾನೆ. ಇಲ್ಲೊಂದು ಸೂಕ್ಷ್ಮವಾದ ಅಂಶವಿದೆ. ಅವನು ಕೃಷ್ಣನ ಹತ್ರ ಹೋಗಿ ಜೀವನದ ರಹಸ್ಯವೇನು, ಆತ್ಮ ಅಂದ್ರೆ ಏನು ಅಂತ ಕೇಳಲ್ಲ. ಅವನು ಕೇಳೋದು ಪ್ರಾಕ್ಟಿಕಲ್ ಪ್ರಶ್ನೆ. ಎಕ್ಸಾಕ್ಟ್ಲಿ, ನಾನು ಏನು ಮಾಡಬೇಕು, ನನ್ನ ನಿಜವಾದ ಕರ್ತವ್ಯ ಯಾವುದು, ಒಂದು ಸರಿಯಾದ ದಾರಿ ತೋರ್ಸು ಅಂತ ಕೇಳ್ತಾನೆ. ಅವನಿಗೆ ಜ್ಞಾನಕ್ಕಿಂತ ಹೆಚ್ಚಾಗಿ ಒಂದು ಸ್ಪಷ್ಟವಾದ ಕ್ರಿಯೆಯ ನಿಯಮ ಬೇಕಿತ್ತು. ನೀವು ಅವನ ಆಂತರಿಕ ಸಂಘರ್ಷದ ಬಗ್ಗೆ ಸ್ಪಷ್ಟ ಚಿತ್ರಣ ಕೊಟ್ಟಿದ್ದೀರಿ.
ಅವನೊಳಗೆ ಒಂದು ದೊಡ್ಡ ಬಿರುಗಾಳಿಯೇ ಎದ್ದಿದೆ. ಇದು ನನ್ನನ್ನ ಹೊರಗಿನ ಸನ್ನಿವೇಶದ ಬಗ್ಗೆ ಯೋಚಿಸೋ ಹಾಗೆ ಮಾಡ್ತು. ಈ ಕುರುಕ್ಷೇತ್ರ ಕೇವಲ ಒಂದು ಯುದ್ಧಭೂಮಿಯೇ ಅಥವಾ ಅರ್ಜುನನ ಒಳಗಿನ ಈ ಯುದ್ಧಕ್ಕೂ ಅದಕ್ಕೂ ಏನಾದ್ರೂ ಸಾಂಕೇತಿಕ ಸಂಬಂಧ ಇದೆಯಾ? ಖಂಡಿತ ಇದೆ. ಈ ಪ್ರಬಂಧಗಳ ಪ್ರಕಾರ ಕುರುಕ್ಷೇತ್ರ ಕೇವಲ ಹರ್ಯಾಣದ ಒಂದು ಸ್ಥಳ ಅಲ್ಲ, ಅದು ಧರ್ಮಕ್ಷೇತ್ರ. ಧರ್ಮಕ್ಷೇತ್ರ? ಹೌದು. ಅಂದ್ರೆ ಜೀವನದ ಹೋರಾಟದ ಕ್ಷೇತ್ರ. ಅಸ್ತಿತ್ವದ ಮೂಲ ನಿಯಮವೇ ಸಂಘರ್ಷ ಅನ್ನೋದನ್ನು ನಾವು ಒಪ್ಕೋಬೇಕು. ಸೃಷ್ಟಿ ಸಂರಕ್ಷಣೆ ಹೇಗೆ ಸತ್ಯವೋ, ವಿನಾಶವೂ ಅಷ್ಟೇ ದೊಡ್ಡ ಸತ್ಯ. ಪ್ರಾಚೀನ ಗ್ರೀಕ್ ಚಿಂತಕ ಹೆರಾಕ್ಲಿಟಸ್ ಹೇಳಿದ ಹಾಗೆ ಯುದ್ಧವೇ ಎಲ್ಲದಕ್ಕೂ ತಾಯಿ. ಓ, ನಾವು ಸಾಮಾನ್ಯವಾಗಿ ಪ್ರೀತಿ, ಕರುಣೆ, ಸಹಕಾರದ ಬಗ್ಗೆ ಮಾತಾಡ್ತೀವಿ. ಆದ್ರೆ ಜೀವನದ ಇನ್ನೊಂದು ಮುಖವಾದ ಸಂಘರ್ಷ, ವಿನಾಶವನ್ನು ನೋಡಕ್ಕೆ ಹಿಂಜರಿತೀವಿ. ಗೀತೆ ಈ ಕಠೋರ ಸತ್ಯವನ್ನ ನೇರವಾಗಿ ಎದುರಿಸುತ್ತೆ. ಈ ಸಂಘರ್ಷದಿಂದ ಪಲಾಯನ ಮಾಡೋದು ಪರಿಹಾರ ಅಲ್ಲ ಅಂತ ಹೇಳುತ್ತೆ. ಸರಿ, ಅರ್ಜುನ ಹೀಗೆ ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾನೆ. ಅವನಿಗೆ ದಾರಿಯೇ ಕಾಣ್ತಿಲ್ಲ. ಇಂತಹ ಸ್ಥಿತಿಯಲ್ಲಿರುವ ತನ್ನ ಸ್ನೇಹಿತನಿಗೆ, ಶಿಷ್ಯನಿಗೆ ಕೃಷ್ಣನ ಮೊದಲ ಪ್ರತಿಕ್ರಿಯೆ ಹೇಗಿತ್ತು? ಆತ ಅವನನ್ನ ಸಮಾಧಾನಪಡಿಸೋಕೆ ಪ್ರಯತ್ನಿಸಿದ್ನಾ? ಇಲ್ಲ, ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿ. ಕೃಷ್ಣನ ಮೊದಲ ಮಾತುಗಳು ಬಹಳ ಕಟುವಾಗಿವೆ. ಅವನು ಅರ್ಜುನನ ದುಃಖವನ್ನ ಕ್ಲೈಬಿಯಂ ಅಂದ್ರೆ ನಪುಂಸಕತನ, ದೌರ್ಬಲ್ಯ, ಹೃದಯದ ಕ್ಷುದ್ರ ದೌರ್ಬಲ್ಯ ಮತ್ತೆ ಅನಾರ್ಯ ನಡವಳಿಕೆ ಅಂತ ಟೀಕಿಸ್ತಾನೆ. ಒಂದು ನಿಮಿಷ, ಇದು ಕೇಳಲಿಕ್ಕೆ ಬಹಳ ಆಘಾತಕಾರಿಯಾಗಿದೆ. ನಮ್ಮ ಇವತ್ತಿನ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅರ್ಜುನ ತೋರಿಸ್ತಿರೋದು ಕರುಣೆ, ಸಹಾನುಭೂತಿ, ಹಿಂಸೆಯನ್ನ ನಿರಾಕರಿಸ್ತಿದ್ದಾನೆ. ಆದರೆ ಕೃಷ್ಣ ಅವನನ್ನ ಅನಾರ್ಯ, ದುರ್ಬಲ ಅಂತ ಕರೀತಿದ್ದಾನೆ. ಇದನ್ನ ಕೇಳೋ ಯಾರಿಗಾದರೂ ಇದು ತಪ್ಪು ಅನಿಸ್ಬೋದು. ಶ್ರೀ ಅರವಿಂದ್ರು ಇದನ್ನ ಹೇಗೆ ಸಮರ್ಥಿಸ್ತಾರೆ? ಇದು ಅತ್ಯುತ್ತಮ ಪ್ರಶ್ನೆ. ಇಲ್ಲಿಯ ಗೀತೆಯ ಆಳ ಅಡಗಿರೋದು. ಕೃಷ್ಣನ ದೃಷ್ಟಿಯಲ್ಲಿ ಅರ್ಜುನನ ಕರುಣೆ ನಿಜವಾದ ದೈವಿಕ ಸಹಾನುಭೂತಿ ಅಲ್ಲ, ಅದು ಸ್ವಾನುಕಂಪ, ಅಹಂಕಾರ ಮತ್ತು ದೌರ್ಬಲ್ಯದಿಂದ ಹುಟ್ಟಿದ್ದು. ಅಂದ್ರೆ ಅವನ ದುಃಖಕ್ಕೆ ಕಾರಣ ಅವರು ನನ್ನವರು ಅನ್ನೋ ಸ್ವಾರ್ಥ. ಹೌದು. ನಿಜವಾದ ದೈವಿಕ ಸಹಾನುಭೂತಿ ಹೇಗಿರುತ್ತೆ ಅಂದ್ರೆ ಅದು ದುಷ್ಟರನ್ನ ಶಿಕ್ಷಿಸುತ್ತೆ ಮತ್ತು ದುರ್ಬಲರನ್ನ ರಕ್ಷಿಸುತ್ತೆ. ಅದು ನ್ಯಾಯಕ್ಕಾಗಿ ಹೋರಾಡುತ್ತೆ. ಅರ್ಜುನನದ್ದು ಕೇವಲ ಒಂದು ಭಾವನಾತ್ಮಕ ಕುಸಿತ, ಒಂದು ನರಗಳ ದೌರ್ಬಲ್ಯವೇ ಹೊರತು ಉನ್ನತವಾದ ಅಹಿಂಸೆಯ ತತ್ವ ಅಲ್ಲ ಅಂತ ಕೃಷ್ಣ ತಕ್ಷಣ ಗುರುತಿಸ್ತಾನೆ. ವಾವ್, ಇದು ಪೂರ್ತಿ ಬೇರೆ ದೃಷ್ಟಿಕೋನ. ಹಾಗಾದ್ರೆ ಈ ಕಠಿಣ ಮಾತುಗಳ ನಂತರ ಕೃಷ್ಣ ನೀಡುವ ತಕ್ಷಣದ ಪರಿಹಾರವೇನು? ಅವನು 2 ಹಂತಗಳಲ್ಲಿ ಉತ್ತರ ಕೊಡ್ತಾನೆ. ಮೊದಲನೇದು ಸಂಪೂರ್ಣ ತಾತ್ವಿಕವಾದ ಉತ್ತರ. ಆತ್ಮವು ಅಮರ ಮತ್ತು ಶಾಶ್ವತ. ಈ ದೇಹ ನಾಶವಾಗ್ಗುವುದು, ಆದ್ರೆ ಆತ್ಮಕ್ಕೆ ಹುಟ್ಟು ಸಾವುಗಳಿಲ್ಲ. ಸರಿ. ಮನುಷ್ಯ ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಹಾಕೊಂಡ ಹಾಗೆ ಆತ್ಮ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹವನ್ನ ಸೇರುತ್ತೆ. ಸಾವು ಅನ್ನೋದು ಒಂದು ಬದಲಾವಣೆಯ ಹೊರತು ಅಂತ್ಯವಲ್ಲ. ಅದಕ್ಕಾಗಿ ದುಃಖಿಸುವುದು ಅಜ್ಞಾನದ ಸಂಕೇತ. ಇದು ಜ್ಞಾನದ ಮಾರ್ಗ. ಎರಡನೇ ಉತ್ತರ ಯಾವುದು? ಎರಡನೆಯದು ಹೆಚ್ಚು ವ್ಯಾವಹಾರಿಕವಾದದ್ದು. ಅದು ಸ್ವಧರ್ಮದ ಪರಿಕಲ್ಪನೆ. ಒಬ್ಬ ಕ್ಷತ್ರಿಯನಾಗಿ ಅವನ ಸ್ವಧರ್ಮ ಅಥವಾ ಅವನ ಸಹಜ ಪ್ರವೃತ್ತಿ ಮತ್ತು ಕರ್ತವ್ಯ, ನ್ಯಾಯಕ್ಕಾಗಿ ಹೋರಾಡೋದು. ಆ ಯುದ್ಧದಿಂದ ಹಿಂದೆ ಸರಿಯೋದು ಅವನ ಕರ್ತವ್ಯಕ್ಕೆ ಮಾಡೋ ಅಪಚಾರ, ಅವನ ಕೀರ್ತಿಗೆ ಕಳಂಕ. ಆದ್ದರಿಂದ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳನ್ನ ಸಮಾನವಾಗಿ ನೋಡು. ಫಲಿತಾಂಶದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಿನ್ನ ಕರ್ತವ್ಯವನ್ನ ನೀನು ಮಾಡು. ಸ್ವಧರ್ಮ ಅಂದ್ರೆ ಇದು ಕೇವಲ ಜಾತಿ ಅಥವಾ ವೃತ್ತಿಗೆ ಸಂಬಂಧಿಸಿದ್ದ, ಅಥವಾ ಅದಕ್ಕೆ ಇನ್ನೂ ಆಳವಾದ ಅರ್ಥ ಇದೆಯಾ? ಇವತ್ತಿನ ಕಾಲದಲ್ಲಿ ಹೇಳೋದಾದ್ರೆ ಸ್ವಧರ್ಮ ಅಂದ್ರೆ ಒಬ್ಬರ ಯೂನೀಕ್ ಕಾಲಿಂಗ್ ಅಥವಾ ಝೋನ್ ಆಫ್ ಜೀನಿಯಸ್ ಅಂತ ಹೇಳ್ಬೋದಾ? ಒಬ್ಬ ವೈದ್ಯನ ಸ್ವಧರ್ಮ ಚಿಕಿತ್ಸೆ ನೀಡೋದು, ಒಬ್ಬ ಕಲಾವಿದನ ಸ್ವಧರ್ಮ ಕಲೆ ಸೃಷ್ಟಿಸೋದು. ಆ ಕ್ಷಣದಲ್ಲಿ ಅರ್ಜುನನ ಸ್ವಧರ್ಮ ನ್ಯಾಯಕ್ಕಾಗಿ ಹೋರಾಡೋದಾಗಿತ್ತು. ಹೀಗೆ ಅರ್ಥೈಸಬಹುದಾ? ಖಂಡಿತ, ಅದ್ಭುತವಾಗಿ ಹೇಳಿದಿರಿ. ಶ್ರೀ ಅರವಿಂದರ ದೃಷ್ಟಿಯಲ್ಲಿ ಸ್ವಧರ್ಮ ಅಂದ್ರೆ ಅದೇ. ಅದು ನಮ್ಮ ಆತ್ಮದ ಸಹಜ ಪ್ರವೃತ್ತಿ, ನಮ್ಮ ವ್ಯಕ್ತಿತ್ವದ ಮೂಲ ಗುಣ. ಗೀತೆ ಹೇಳೋದು ಬೇರೆಯವರ ಧರ್ಮವನ್ನ ಅನುಸರಿಸೋದಕ್ಕಿಂತ ನಮ್ಮ ಸ್ವಧರ್ಮವನ್ನ ದೋಷಪೂರ್ಣವಾಗಿ ಅನುಸರಿಸಿದ್ರೂ ಅದೇ ಶ್ರೇಷ್ಠ ಅಂತ. ಸರಿ, ಗೀತೆಯ ಬೋಧನೆಯನ್ನ ಹಲವು ರೀತಿ ವಿವರಿಸ್ತಾರೆ. ಕೆಲವರು ಇದು ಕರ್ಮಯೋಗದ ಗ್ರಂಥ ಅಂತಾರೆ, ಕೆಲವರು ಜ್ಞಾನ, ಇನ್ನು ಕೆಲವರು ಭಕ್ತಿಯ ಬಗ್ಗೆ ಹೇಳತ್ತೆ ಅಂತಾರೆ.
ಶ್ರೀ ಅರವಿಂದರ ದೃಷ್ಟಿಯಲ್ಲಿ ಗೀತೆಯ ನಿಜವಾದ ತಿರುಳು ಯಾವುದು? ಶ್ರೀ ಅರವಿಂದರ ಪ್ರಕಾರ ಗೀತೆಯ ನಿಜವಾದ ಶಕ್ತಿಯೇ ಅದರ ಸಂಶ್ಲೇಷಣೆಯಲ್ಲಿದೆ. ಅದು ಕರ್ಮ, ಜ್ಞಾನ ಮತ್ತು ಭಕ್ತಿಗಳನ್ನ ಬೇರಿಬೇರಿಯಾಗಿ ನೋಡಲ್ಲ, ಎಲ್ಲವನ್ನೂ ಒಗ್ಗೂಡಿಸುತ್ತೆ. ಅದು ಕರ್ಮವನ್ನ ಬಿಡು ಅಂತ ಹೇಳಲ್ಲ, ಕರ್ಮ ಫಲವನ್ನ ಬಿಡು ಅಂತ ಹೇಳುತ್ತೆ. ಅಂದ್ರೆ ಕೆಲಸದ ಫಲಿತಾಂಶದ ಮೇಲಿರುವ ನಮ್ಮ ಆಸಕ್ತಿ. ಹೌದು, ನಮ್ಮ ಅಹಂಕಾರದ ಹಿಡಿತವನ್ನ ಬಿಟ್ಟುಬಿಡೋದು. ನಾನು ಮಾಡ್ತಿದ್ದೀನಿ ಅನ್ನೋ ಭಾವನೆಯಿಂದ ಹೊರಬಂದು ಆ ಕ್ರಿಯೆಯು ಒಂದು ದೊಡ್ಡ ದೈವಿಕ ಶಕ್ತಿಯ ಇಚ್ಛೆಯಂತೆ ನಡೀತಿದೆ, ನಾನು ಕೇವಲ ಒಂದು ಸಾಧನ ಅನ್ನೋ ಮನೋಭಾವವನ್ನ ಬೆಳೆಸ್ಕೊಳ್ಳೋದು. ಇದರ ಅತ್ಯುನ್ನತ ಹಂತವೇ ಪರಮಾತ್ಮನಿಗೆ, ಅಂದ್ರೆ ಪುರುಷೋತ್ತಮನಿಗೆ ಸಂಪೂರ್ಣ ಶರಣಾಗೋದು. ಓಕೆ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಗೀತೆ ಆ ಕಾಲದಲ್ಲಿದ್ದ ಸಾಂಖ್ಯ ಮತ್ತು ಯೋಗದಂತಹ ದೊಡ್ಡ ತಾತ್ವಿಕ ಸಿದ್ಧಾಂತಗಳನ್ನ ಬಳಸ್ಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ? ಹೌದು, ಇಲ್ಲಿ ಗೀತೆಯ ಜಾಣ್ಮೆ ಇರೋದು. ಅದು ಹೊಸದಾಗಿ ಏನನ್ನೂ ಸೃಷ್ಟಿಸಲ್ಲ, ಬದಲಿಗೆ ಆಗಲೇ ಇದ್ದ ಸಿದ್ಧಾಂತಗಳನ್ನ ತೆಗೆದುಕೊಂಡು ಅವುಗಳಿಗೆ ಒಂದು ಹೊಸ ಉನ್ನತವಾದ ರೂಪ ಕೊಡುತ್ತೆ. ಉದಾಹರಣೆಗೆ, ಸಾಂಪ್ರದಾಯಿಕ ಸಾಂಖ್ಯ ದರ್ಶನ 2 ಮೂಲ ತತ್ವಗಳನ್ನ ಹೇಳುತ್ತೆ. ಒಂದು ಪುರುಷ, ಇದು ನಿಷ್ಕ್ರಿಯವಾದ ಶುದ್ಧವಾದ ಪ್ರಜ್ಞೆ ಅಥವಾ ಆತ್ಮ. ಸರಿ. ಇನ್ನೊಂದು ಪ್ರಕೃತಿ, ಇದು ಸಕ್ರಿಯ ಆದ್ರೆ ಅಚೇತನವಾದದ್ದು, ಅಂದ್ರೆ ನೇಚರ್. ಈ ಪ್ರಕೃತಿಯು ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಗುಣಗಳಿಂದ ಮಾಡಲ್ಪಟ್ಟಿದೆ. ಇದು ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತೆ. ಪುರುಷ, ಪ್ರಕೃತಿ, ಇದನ್ನೆಲ್ಲ ಸರಳವಾಗಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಒಂದು ಸಣ್ಣ ಉದಾಹರಣೆ ನೋಡೋಣ. ಪ್ರಕೃತಿ ಅನ್ನೋದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಕಂಪ್ಯೂಟರ್ ಹಾರ್ಡ್ವೇರ್ ಇದ್ದ ಹಾಗೆ. ಅದರಲ್ಲಿ ಎಲ್ಲಾ ಶಕ್ತಿಯೂ ಇದೆ, ಆದ್ರೆ ಅದು ತಾನಾಗಿಯೇ ಏನೂ ಮಾಡ್ಲಾರ್ದು. ಪುರುಷ ಅನ್ನೋದು ಅದನ್ನ ಆನ್ ಮಾಡುವ ವಿದ್ಯುತ್ ಇದ್ದ ಹಾಗೆ. ಓಕೆ, ವಿದ್ಯುತ್ ಇಲ್ದೆ ಹಾರ್ಡ್ವೇರ್ ನಿಷ್ಪ್ರಯೋಜಕ. ಹೌದು, ಆದ್ರೆ ಸಾಂಪ್ರದಾಯಿಕ ಸಾಂಖ್ಯ ಇಲ್ಲಿಗೆ ನಿಲ್ಲಿಸುತ್ತೆ. ಸರಿ, ಹಾಗಾದ್ರೆ ಗೀತೆ ಇದಕ್ಕಿಂತ ಮುಂದೆ ಹೇಗೆ ಹೋಗುತ್ತೆ? ಇಲ್ಲಿಯೇ ಗೀತೆಯ ಕ್ರಾಂತಿಕಾರಿ ಹೆಜ್ಜೆ ಇರೋದು. ಸಾಂಪ್ರದಾಯಿಕ ಸಾಂಖ್ಯ ಪ್ರತಿಯೊಬ್ಬರ ಅನುಭವ ಬೇರೆ ಬೇರೆ ಆಗಿರೋದ್ರಿಂದ ಅಸಂಖ್ಯಾತ ಪುರುಷರು ಅಥವಾ ಆತ್ಮಗಳಿವೆ ಅಂತ ಹೇಳತ್ತೆ. ಆದ್ರೆ ಗೀತೆ ಇಲ್ಲ, ಇರುವುದು ಒಬ್ಬನೇ ಪುರುಷ, ಏಕ ಆತ್ಮ ಅಂತ ಹೇಳುತ್ತೆ. ಓ, ಅಷ್ಟೇ ಅಲ್ಲ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪುರುಷೋತ್ತಮ ಅನ್ನೋ 3ನೇ ಮತ್ತು ಸರ್ವೋಚ್ಚ ತತ್ವವನ್ನ ಪರಿಚಯಿಸುತ್ತೆ. ಒಂದು ನಿಮಿಷ, ಇದು ಬಹಳ ದೊಡ್ಡ ವಿಷಯ. ಅಂದ್ರೆ ಅಲ್ಲಿಯವರೆಗೂ ಇದ್ದ 2 ಪ್ರಮುಖ ಫಿಲಾಸಫಿಗಳನ್ನ ಗೀತೆ ಸುಮ್ನೆ ಒಪ್ಕೊಳ್ತಿಲ್ಲ, ಬದಲಿಗೆ ಅವುಗಳಿಗಿಂತ ದೊಡ್ಡದಾದ ಒಂದು ಐಡಿಯಾವನ್ನ ಮುಂದಿಡ್ತಿದೆ ಅಂತಾಯ್ತು. ಪುರುಷೋತ್ತಮ ಅಂದ್ರೆ ಯಾರು? ನಿಖರವಾಗಿ, ದಿಸ್ ಇಸ್ ದ ಗೇಮ್ ಚೇಂಜರ್. ಪುರುಷೋತ್ತಮ ಅಂದ್ರೆ ಪುರುಷ ಮತ್ತು ಪ್ರಕೃತಿ ಎರಡಕ್ಕೂ ಒಡೆಯ. ನಮ್ಮ ಕಂಪ್ಯೂಟರ್ ಉದಾಹರಣೆಗೆ ವಾಪಸ್ ಬಂದ್ರೆ, ಹೌದು, ಬೈತುಟಿ ಹಾರ್ಡ್ವೇರ್. ಪುರುಷ ವಿದ್ಯುತ್ತಾದ್ರೆ ಪುರುಷೋತ್ತಮ ಆ ಕಂಪ್ಯೂಟರನ್ನ ಬಳಸ್ತಿರೋ ಯೂಸರ್, ಆ ಪ್ರೋಗ್ರಾಂ ಬರೆದ ಪ್ರೋಗ್ರಾಮರ್, ಅವನೇ ಇಡೀ ಆಟವನ್ನ ಆಡಿಸ್ತಿರೋನು. ಪುರುಷ ಮತ್ತು ಪ್ರಕೃತಿ ಎರಡೂ ಅವನದೇ 2 ರೂಪಗಳು. ಈ ಒಂದು ಪರಿಕಲ್ಪನೆಯನ್ನ ತರುವ ಮೂಲಕ ಗೀತೆಯು ಸಾಂಖ್ಯದ ದ್ವೈತವನ್ನ ಮತ್ತು ವೇದಾಂತದ ಅದ್ವೈತವನ್ನ ಮೀರಿ ಒಂದು ಸಮಗ್ರ ದೃಷ್ಟಿಕೋನವನ್ನ ನೀಡುತ್ತೆ. ಅದ್ಭುತ. ಹಾಗಾದ್ರೆ ಗೀತೆಯ ಪ್ರಕಾರ ನಮ್ಮ ಜೀವನದ ಅಂತಿಮ ಗುರಿಯೇನು? ಸಾಂಖ್ಯ ಹೇಳಿದ ಹಾಗೆ ಪ್ರಕೃತಿಯ ಬಂಧನದಿಂದ ಆತ್ಮವನ್ನ ಬಿಡಿಸಿಕೊಂಡು ಸುಮ್ಮನೆ ನಿಷ್ಕ್ರಿಯನಾಗಿ ಕೂರುವುದೇ? ಇಲ್ಲ, ಗೀತೆಯ ಪ್ರಕಾರ ಅದು ಕೇವಲ ಒಂದು ಹಂತ, ಅಂತಿಮ ಗುರಿಯಲ್ಲ. ಕೇವಲ ಪ್ರಕೃತಿಯಿಂದ ಬೇರ್ಪಟ್ಟು ಸಾಕ್ಷಿಯಾಗಿ ಇರೋದು ಮುಕ್ತಿಯ ಮೊದಲ ಹೆಜ್ಜೆ. ನಿಜವಾದ ಮತ್ತು ಪರಿಪೂರ್ಣ ಗುರಿಯಂದ್ರೆ ಆ ಸರ್ವೋಚ್ಚನಾದ ಪುರುಷೋತ್ತಮನೊಂದಿಗೆ ಒಂದಾಗೋದು. ಮತ್ತು ಅವನ ಇಚ್ಛೆಯಂತೆ. ಹೌದು, ಅವನ ಇಚ್ಛೆಯಂತೆ ಅವನ ಕಾರ್ಯಕ್ಕೆ ಒಂದು ಪರಿಶುದ್ಧ ಸಾಧನವಾಗಿ ಈ ಜಗತ್ತಿನಲ್ಲಿ ಬದುಕುವುದು. ನಮ್ಮೆಲ್ಲ ಕ್ರಿಯೆಗಳೂ ಆ ದೈವಿಕ ಶಕ್ತಿಗೆ ಅರ್ಪಿತವಾದಾಗ ನಾವು ಕರ್ಮದ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತರಾಗ್ತೀವಿ. ಇದೇ ಗೀತೆ ನೀಡುವ ಕರ್ಮ, ಜ್ಞಾನ ಮತ್ತು ಭಕ್ತಿಯ ಸಮನ್ವಯದ ಪರಿಪೂರ್ಣ ಮಾರ್ಗ. ಹಾಗಾದ್ರೆ ನಾವು ಚರ್ಚೆ ಆರಂಭಿಸಿದ ಪ್ರಶ್ನೆಗೆ ಬರೋಣ. ಇಷ್ಟೆಲ್ಲ ಆಳವಾದ ತತ್ವಜ್ಞಾನದ ನಂತರ ಗೀತೆ ಕುರುಕ್ಷೇತ್ರದಂತಹ ಒಂದು ಭೀಕರ ಯುದ್ಧವನ್ನ ಸಮರ್ಥಿಸುತ್ತದೆಯಾ, ಅಥವಾ ಇದೆಲ್ಲ ಒಂದು ರೂಪಕವೇ? ಗೀತೆಯು ಬಾಹ್ಯ ಯುದ್ಧದ ಸನ್ನಿವೇಶವನ್ನ ಒಂದು ಅತ್ಯಂತ ಶಕ್ತಿಯುತವಾದ ರೂಪಕವಾಗಿ ಬಳಸ್ಕೊಂಡು ನಮ್ಮೆಲ್ಲರೊಳಗಿನ ಆಂತರಿಕ ಸಂಘರ್ಷದ ಬಗ್ಗೆ ಮಾತಾಡುತ್ತೆ. ಅಂದ್ರೆ ನಮ್ಮ ಮನಸ್ಸಿನಲ್ಲೇ ಪ್ರತಿದಿನ ನಡೆಯುವ ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧ. ಹೌದು,
ಅದೇ ಇದು ನಮ್ಮ ದೈನಂದಿನ ಕರ್ತವ್ಯಗಳನ್ನ ಹೇಗೆ ನಿರ್ವಹಿಸಬೇಕು, ಜೀವನದಲ್ಲಿ ಎದುರಾಗುವ ನೈತಿಕ ಗೊಂದಲಗಳನ್ನ ಹೇಗೆ ಎದುರಿಸಬೇಕು ಮತ್ತು ಅಂತಿಮವಾಗಿ ನಮ್ಮ ಎಲ್ಲಾ ಕ್ರಿಯೆಗಳನ್ನ ಅಹಂಕಾರದಿಂದ ಮುಕ್ತಗೊಳಿಸಿ ಒಂದು ಉನ್ನತ ಚೇತನಕ್ಕೆ ಹೇಗೆ ಸಮರ್ಪಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಾಯೋಗಿಕ ಮಾರ್ಗದರ್ಶಿ. ಅತ್ಯುತ್ತಮ. ಇಂದಿನ ಈ ಚರ್ಚೆ ಗೀತೆಯನ್ನ ನೋಡೋ ದೃಷ್ಟಿಯನ್ನೇ ಬದಲಿಸಿದೆ. ಹಾಗಾದರೆ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದು ಚಿಂತನೆಯನ್ನ ಬಿಟ್ಟು ಹೋಗೋಣ. ಗೀತೆಯು ಸ್ವಧರ್ಮ ಅಥವಾ ಒಬ್ಬರ ಸಹಜ ಪ್ರವೃತ್ತಿ ಮತ್ತು ಕರ್ತವ್ಯದ ಮೇಲೆ ಬಹಳಷ್ಟು ಒತ್ತು ನೀಡುತ್ತೆ. ಇಂದಿನ ಜಗತ್ತಿನಲ್ಲಿ ನೂರಾರು ಆಯ್ಕೆಗಳು, ಸಾಮಾಜಿಕ ಒತ್ತಡಗಳು ಮತ್ತು ಬೇರೆಯವರನ್ನು ನೋಡಿ ಬದುಕುವ ಪ್ರವೃತ್ತಿಯ ನಡುವೆ ಒಬ್ಬ ವ್ಯಕ್ತಿ ತನ್ನ ನಿಜವಾದ ಸ್ವಧರ್ಮವನ್ನು ಕಂಡುಕೊಳ್ಳುವುದು ಮತ್ತು ಅದನ್ನು ಧೈರ್ಯದಿಂದ ಅನುಸರಿಸುವುದು ಹೇಗೆ? ಇದು ಕೇವಲ ನಮ್ಮ ವೃತ್ತಿಗೆ ಸಂಬಂಧಿಸಿದ್ದೇ ಅಥವಾ ಅದಕ್ಕೂ ಮೀರಿದ ನಮ್ಮ ಆತ್ಮದ ಹುಡುಕಾಟವೇ? ಯೋಚಿಸಿ.